ಅಪ್ಪನ ಹುದ್ದೆಗೆ ಮಗನ ಆಯ್ಕೆ ಬಹುತೇಕ ಫಿಕ್ಸ್ ಫಿಕ್ಸ್ ಫಿಕ್ಸ್. ಶೀಘ್ರವೇ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟಲು ದಳಪತಿಗಳು ನಿರ್ಧಾರವನ್ನ ಮಾಡಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ವೇಳೆ ಅಧಿಕೃತ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಎಚ್ಡಿಕೆ ಕೇಂದ್ರ ಸಚಿವರಾಗಿರೋ ಕಾರಣ ಪುತ್ರನಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲಾಗುತ್ತೆ. ನಿಖಿಲ್ ನೇತೃತ್ವದಲ್ಲೇ ಉಪಚುನಾವಣೆ ಎದುರಿಸೋಕೆ ಪ್ಲಾನ್ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ನಿಖಿಲ್ ಮೂಲಕವೇ ಟಾಂಗ್. ಚನ್ನಪಟ್ಟಣದಿಂದ ಸಹೋದರಿ ಅನಸೂಯ ಸ್ಪರ್ಧೆ ಬಹುತೇಕ ಖಚಿತವಾಗಿದೆ. ಅನಸೂಯರನ್ನ ಗೆಲ್ಲಿಸಿ ನಿಖಿಲ್ ಗೆಲುವಿನ ರೂವಾರಿ ಎಂಬ ಸಂದೇಶವನ್ನ ರವಾನೆ ಮಾಡುವಂತ ಸಾಧ್ಯತೆ. ಈ ಮೂಲಕ ಪುತ್ರನಿಗೆ ರಾಜಕೀಯವಾಗಿ ಮೈಲೇಜ್ ನೀಡುವ ತಂತ್ರಗಾರಿಕೆಯನ್ನ ಕುಮಾರಸ್ವಾಮಿ ಅವರು ಹೆಣೆದಿದ್ದಾರೆ. ಸೇಮ್ ಟೈಮ್ ನಿಖಿಲ್ ಮುಂದೆಯೇ ಬಂಡೆ ಮುಗ್ಗರಿಸಿದೆ ಎಂಬ ಸಂದೇಶವೂ ಕೂಡ ರಾಜ್ಯಕ್ಕೆ ಸಿಕ್ಕಂತಾಗುತ್ತೆ. ಅಪ್ಪನ ಹುದ್ದೆಗೆ ಮಗನ ಆಯ್ಕೆ ಬಹುತೇಕ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಶೀಘ್ರವೇ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿಯವರು ಕೂರ್ತಾರೆ. ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟುವುದಕ್ಕೆ ದಳಪತಿಗಳು ನಿರ್ಧಾರವನ್ನ ಮಾಡಿರೋದು. ಚನ್ನಪಟ್ಟಣ ಬೈ ಎಲೆಕ್ಷನ್ ವೇಳೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಚ್ಡಿಕೆ ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿನೇ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟುವುದಕ್ಕೆ ಮುಂದಾಗಿದೆ ಈಗ ಜೆಡಿಎಸ್. ನಿಖಿಲ್ ನೇತೃತ್ವದಲ್ಲಿ ಉಪಚುನಾವಣೆಯನ್ನ ಎದುರಿಸೋ ಪ್ಲಾನ್ ನಲ್ಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ನಿಖಿಲ್ ಮೂಲಕವೇ ಟಾಂಗ್ ಕೊಡಲಾಗುತ್ತೆ. ಚನ್ನಪಟ್ಟಣದಿಂದ ಸಹೋದರಿ ಅನಸೂಯ ಸ್ಪರ್ಧೆ ಬಹುತೇಕ ಖಚಿತ ಆಗಿರುವುದು. ಅಂದ್ರೆ ಬೆಂಗಳೂರು ಗ್ರಾಮಾಂತರ ಸಂಸದರಿದಾರಲ್ಲ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಅವರ ಸ್ಪರ್ಧೆ ಬಹುತೇಕ ಖಚಿತ ಆಗಿದೆ. ಅನಸೂಯರನ್ನ ಗೆಲ್ಲಿಸಿ ನಿಖಿಲ್ ಗೆಲುವಿನ ರೂವಾರಿ ಅನ್ನೋ ಸಂದೇಶವನ್ನ ಸಾರುವಂತ ಎಲ್ಲ ಒಂದು ಪ್ಲಾನ್ ನಲ್ಲಿದ್ದಾರೆ ದಳಪತಿಗಳು. ಈ ಮುಖೇನ ಪುತ್ರನಿಗೆ ರಾಜಕೀಯವಾಗಿ ಮೈಲೇಜ್ ನೀಡುವ ತಂತ್ರಗಾರಿಕೆ ಕುಮಾರಸ್ವಾಮಿ ಅವರದ್ದು.